ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹೆಸರು ಬೇಳೆನ ಹುರಿದು ಅದರ ಜೊತೆಗೆ ಹೀರೆಕಾಯಿ ಹಾಕಿ ಮಾಡೋವಂಥ ತೊವೆ ಮೈಲ್ಡಾದ ಸಾತ್ವಿಕ ರುಚಿಯನ್ನು ಹೊಂದಿರುವ ಸೈಡ್ ಡಿಶ್ ಅಂತ ಹೇಳ್ಬೋದು. ಇದು ಕೇವಲ ಅನ್ನದ ಜೊತೆ ಕಲಿಸೋದಕ್ಕೆ ಮಾತ್ರ ಅಲ್ಲ, ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಹೆಸರುಬೇಳೆ ಸ್ವಲ್ಪ ತಂಪು ಗುಣ ಹೊಂದಿರೋದ್ರಿಂದ ಈ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂಥದ್ದು ಈ ತೊವೆ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಈ ಥರ ಒಂದು ಹೀರೆಕಾಯಿನ ತಗೊಂಡು ಅದನ್ನು ಲೈಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಇಷ್ಟು ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಹೆಸರುಬೇಳೆ ಜೊತೆಯಲ್ಲಿ ಕುಕ್ಕರಲ್ಲಿ ಬೇಯೋದ್ರಿಂದ ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. 3/4 ಬೌಲ್ ಹೆಸರುಬೇಳೆ, 1 ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ ಮತ್ತು 1 ಲಿಂಬೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಬೇಕಾಗುತ್ತೆ. ಇನ್ನು ಒಂದು 4-5 ಹಸಿಮೆಣಸನ್ನ ಮತ್ತು ಅರ್ಧ ಚಮಚ ಜೀರಿಗೆನ, 1 ಬೌಲ್ ಕಾಯಿ ತುರಿನ ಜೊತೆಗೆ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು 1 ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಕೊಳ್ಬೇಕು. ಈಗ ಸ್ಟವ್ ಹೊಸ್ಬಿಟ್ಟು ಒಂದು ಪ್ಯಾನ್ ಇಟ್ಟು ಅರ್ಧ ಚಮಚದಷ್ಟು ಎಣ್ಣೆ ಹಾಕಬೇಕು. ನಂತರ ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೆ, ಹಾಗೆ ಘಮ್ ಅಂತ ಪರಿಮಳ ಬರೋವರೆಗೆ ಸಣ್ಣ ಮತ್ತು ಮಧ್ಯಮ ಉರಿಲಿ, ಅಂದರೆ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಹೆಸರು ಬೇಳೆನ ಹಸಿಯಾಗಿ ಉಪಯೋಗಿಸಿದರೆ ದೇಹಕ್ಕೆ ಸ್ವಲ್ಪ ವಾಯು ಅಂಶ ಜಾಸ್ತಿ ಆಗುತ್ತೆ ಅಂತ ಹೇಳೋದ್ರಿಂದ ಸ್ವಲ್ಪ ಹುರಿದು ಇದನ್ನು ಹೆಸರು ಬೇಳೆನ ಉಪಯೋಗಿಸಿದ್ರೇ ಒಳ್ಳೆಯದು. ಹೆಸರು ಬೇಳೆನ ಪೂರ್ತಿಯಾಗಿ ಹುರಿದ ನಂತರ ಅದನ್ನು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಒಂದು ಸರ್ತಿ ನೀರಲ್ಲಿ ತೊಳ್ಕೊಂಡು ಆ ನೀರನ್ನೆಲ್ಲ ಚೆಲ್ಲಬೇಕು. ಅದಾದಮೇಲೆ ಮತ್ತೆ ಸ್ಟವ್ ಹೊಸ್ಬಿಟ್ಟು ಒಂದು ಕುಕ್ಕರ್ ಇಟ್ಟು ಈ ತೊಳೆದಿರ್ತೀವಲ್ಲ ಹೆಸರು ಬೇಳೆ ಅದನ್ನು ಹಾಕಿ 1 ಲೋಟ ನೀರು ಹಾಕಬೇಕು. ನಂತರ ಅರಿಶಿನ, 1-2 ಹನಿಯಷ್ಟು ಎಣ್ಣೆ ಹಾಕಬೇಕು, ಅಡುಗೆ ಎಣ್ಣೆ. ನಂತರ ಟೊಮೊಟೊ ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಟಿರ್ತೀವಲ್ಲ ಹಸಿ ಶುಂಠಿ ಅದನ್ನು ಹಾಕಬೇಕು. ಹಾಗೆಯೇ ಹೆಚ್ಚಿಟ್ಟಂಥ ಹೀರೆಕಾಯಿ ಹೋಳುಗಳನ್ನು ಹಾಕಿ ಒಂದು ಸ್ವಲ್ಪ ಬೇಕಂದರೆ ನೀರು ಹಾಕ್ಬೋದು. ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ 2-3 ವಿಷಲ್ ಆಗುವಷ್ಟು ಇದು ಕುಕ್ಕರನ್ನು ಕೂಗಿಸ್ಕೊಳ್ಬೇಕು. ಅದಾದಮೇಲೆ ಕುಕ್ಕರ್ ಕೂಗಿರುತ್ತಲ್ಲ, ನಂತರ ಆರಿದ ಮೇಲೆ ಕುಕ್ಕರ್ ಕೂಲಾದಾಗ ಅದರ ಮುಚ್ಚಳ ತೆಗೆದ್ಬಿಟ್ಟು ಈ ಬೇಳೆ ಬೆಂದಿದೆಯಾ ಅಂತ ಒಂದು ಸರ್ತಿ ನೋಡ್ಕೊಳ್ಬೇಕು. ನಂತರ ಈ ಬೆಂದ ಬೇಳೆಗೆ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಈ ಥರ ಅಡುಗೆಗಳಿಗೆ. ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಬೋದು. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಈಗ ರುಬ್ಬಿರ್ತೀವಲ್ಲ ಆ ಭಾಗನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ತೊವೆನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಹೀರೆಕಾಯಿನ ಬೇಳೆ ಜೊತೆಗೆ ಬೇಯಿಸದೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದಾದರೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಳ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಾಗ ಇದಕ್ಕೆ ಹೆಚ್ಚಿಟ್ಟಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಬೇಕು. ಸ್ಟವನ್ನು ಆಫ್ ಮಾಡಿದ ಮೇಲೆ ನಮಗೆ ಬೇಕಾದಷ್ಟು ಲಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಬೋದು. ಬೇಕಾದರೆ 1 ಹೋಳನ್ನು ಹಿಂಡ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಬೇಕಂದರೆ ಹುಳಿ ಇನ್ನೊಂದು ಲಿಂಬೆಹಣ್ಣಿನ ಹೋಳನ್ನು ಹಿಂಡ್ಕೊಳ್ಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕುವಂಥ ಸಮಯ. ಈ ತೊವೆಗೆ 1.5 ಚಮಚದಷ್ಟು ತುಪ್ಪ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ, 1 ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ ಕಾಳು ಹಾಕಬೇಕು. ಅದು ಸಿಡಿಯುತ್ತಲ್ಲ ಆವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಇಂಗನ್ನು ಹಾಕಬೇಕು. ಈ ಒಗ್ಗರಣೆನ ತೊವೆಗೆ ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಸಿಂಪಲ್ ಆಗಿರುವ ಆದರೆ ಅಷ್ಟೇ ಟೇಸ್ಟಿಯಾಗಿರುವ ಹೀರೆಕಾಯಿ ತೊವೆ ಸಿದ್ಧವಾಗಿರುತ್ತೆ. ಇದು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕೆ ಹಾಗೆ ಚಪಾತಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಮಾಡಿ ನೋಡಿ. ಥ್ಯಾಂಕ್ ಯು.